ಹಾಯ್ ವೆಲ್ಕಮ್ ಟು ಮೈ ಟಿಯರ್ ಸ್ಟೂಡೆಂಟ್ಸ್. ಈಗ ಅಡ್ವಾನ್ಸ್ಡ್ ವಿಡಿಯೋ ಸೆಕೆಂಡ್ ವಿಡಿಯೋ ಹೌ ಟು ರಿಸಲ್ಟ್ಸ್ ಚೆಕ್ ಈಸಿಲಿ 2025 1 ಮಿನಿಟ್ ಡೋಂಟ್ ಮಿಸ್ ಫುಲ್ ವಾಚ್ ಎನ್ನುವ ಒಂದು ವಿಡಿಯೋ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೇವೆ. ಕೊನೆಯವರೆಗೂ ನೋಡಿ ವಿದ್ಯಾರ್ಥಿಗಳೇ. ಈಗ ನೀವು ಕ್ರೋಮ್ ಬ್ರೌಸರ್ನಲ್ಲಿ ಹೋಗಿ COREResults.nic.in ಅಂತ ಟೈಪ್ ಮಾಡ್ತೀರಾ. ಇದು ಈ ವರ್ಷದ್ದು ಅಲ್ಲ, ಇನ್ನು ಈ ವರ್ಷದ್ದು ಬಿಡೋಕ್ಕೆ ಟೈಮ್ ಇದೆ. ಇದು ನಾನು ಸ್ಯಾಂಪಲ್ ಆಗಿ ಅರ್ಥ ಆಗಲಿ ಅಂತ ಹೋದ ವರ್ಷದ್ದು ಅಂದರೆ ಪ್ರೀವಿಯಸ್ ಇಯರ್ದು ತೋರಿಸ್ತಾ ಇದ್ದೀನಿ. ನೀವು COREResults.nic.in ಅಂತ ಟೈಪ್ ಮಾಡ್ತೀರಾ. ನಂತರ ಕೆಳಗಡೆ ಅಲ್ಲಿ ಬ್ಲೂ ಕಲರ್ನಲ್ಲಿ ಇರೋದು. ಓಕೆ, ಈಗ 2024 ಅಂತ ಇದೆ, ಆದರೆ ಮುಂದೆ ಏಪ್ರಿಲ್ ಮಂತ್ ಅಲ್ಲೇ 2025 ಅಂತ ಬರುತ್ತೆ. ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2025 ಅನ್ನೋದು ಕ್ಲಿಕ್ ಮಾಡ್ತೀರಾ. ನಂತರ ಇನ್ನೊಂದು ಥರ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಪ್ರಕಟಣೆ, ಸೆಕೆಂಡ್ PUC ಎಕ್ಸಾಮಿನೇಷನ್ ಒನ್ ರಿಸಲ್ಟ್ ಶೀಟ್ ಅಂತ ಬರುತ್ತೆ. ನಂತರ ಡೇಟು ಮಂತ್ ಇಯರ್ ಅವರೇ ಕೊಟ್ಟಿರ್ತಾರೆ. ಇನ್ನು ನಂತರ ನಿಮ್ಮ ಒಂದು ರಿಜಿಸ್ಟರ್ಡ್ ನಂಬರ್ ಅನ್ನು ಎಂಟರ್ ಮಾಡಬೇಕಾಗುತ್ತೆ. ಇನ್ನು ಕೆಳಗಡೆ ಸಬ್ಜೆಕ್ಟ್ ಕಾಂಬಿನೇಷನ್ ಅಂತ ಇರುತ್ತೆ, ಆರ್ಟ್ಸ್, ಕಾಮರ್ಸ್, ಸೈನ್ಸ್. ನಿಮ್ಮ ಒಂದು ಯಾವ ಕೋರ್ಸ್ ಆಗಿರುತ್ತೋ ಅದನ್ನು ಕ್ಲಿಕ್ ಮಾಡಿ ನಂತರ ಸಬ್ಮಿಟ್ ಕೊಡಬೇಕಾಗುತ್ತೆ. ನಾನು ನಂಬರ್ ಕೊಟ್ಟಿಲ್ಲ, ನಿಮ್ಮ ರಿಜಿಸ್ಟರ್ ಅಂತ ಕನ್ನಡದಲ್ಲಿ ಕೊಟ್ಟಿದ್ದೇನೆ. ಓಕೆ, ನನ್ನ ನಂಬರ್ ಆಗಬಾರ್ದು ಅಂತಷ್ಟೇ. ಇನ್ನು ನಿಮ್ಮ ರಿಸಲ್ಟ್ ಈ ಥರ ಬರುತ್ತೆ. ಫೈನಲ್ ರಿಸಲ್ಟ್ ಏನಿದೆ, ಪಾಸ್ ಆಫ್ ಫೇಲ್ ಅನ್ನೋದನ್ನು ನೋಡ್ಕೋಬೇಕು. P ಅಂದರೆ ಪಾಸ್, F ಅಂದರೆ ಫೈಲ್, NC ಅಂದರೆ ನಾಟ್ ಕಂಪ್ಲೀಟೆಡ್, AB ಅಂದರೆ ಆಬ್ಸೆಂಟ್. ಇವೆಲ್ಲ ತಿಳಿದಿರಬೇಕು ವಿದ್ಯಾರ್ಥಿಗಳಿಗೆ. ಈಗ ಫಿಸಿಕ್ಸ್ ಅನ್ನೋ ಸಬ್ಜೆಕ್ಟ್ನಲ್ಲಿ ನಿಮಗೆ 15 ಮಾರ್ಕ್ಸ್ ಬಂದು, ಫಾರ್ ಎಕ್ಸಾಂಪಲ್ 15 ಮಾರ್ಕ್ಸ್ ಬಂದು ಈ ಕಡೆ F ಅಂತ ಬಂದಿದೆ ಅಂದರೆ ಅದು ಆ ಸಬ್ಜೆಕ್ಟ್ ಫೇಲ್ ಆಗಿದೆ ಅಂತ ಅರ್ಥ. ಇಲ್ಲ 22 ಬಂದು P ಬಂದಿದೆ ಅಂದರೆ ಪಾಸ್ ಆಗಿದ್ದೀರಿ ಅಂತ ಅರ್ಥ ಆಯ್ತಲ್ವಾ? ಆಲ್ ದ ಬೆಸ್ಟ್ ಸೆಕೆಂಡ್ PUC 2025 ವಿದ್ಯಾರ್ಥಿಗಳಿಗೆ ಎಲ್ಲರ ರ್ಯಾಂಕ್ ಚೆನ್ನಾಗಿ ಬರಲಿ ಅಂತ ಹೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್, ಶೇರ್ ವಿತ್ ಮೋರ್ ಫ್ರೆಂಡ್ಸ್, ಲೈಕ್ ವಿತ್ ಮೋರ್ ವಿಡಿಯೋ.